ರೀತಿ ಬಿಳುಕಿಸ್ತಾ ಆಮೇಲೆ ಕಣ್ಣನ್ನು ಈ ರೀತಿ ರೊಟೇಷನ್ ಮಾಡಿರಿ. ಆದ್ದರಿಂದ ಏನಾಗ್ಬೋದು ಹೇಳ್ರಿ, ಈ ರೀತಿ ಕಣ್ಣಿನ ವ್ಯಾಯಾಮ ಮಾಡೋದ್ರಿಂದ ಕಣ್ಣುಗಳು ಚುರುಕಾಗ್ತವೆ. ಆದ್ದರಿಂದ ಒಂದು 5 ಸಲ ಆದರೂ ಕಣ್ಣನ್ನು ಮುಚ್ಚಿ ಬೆಳಗ್ಗೆ ಮುಂಜಾನೆ ಹಿಂಗೆ ಕಣ್ಣು ತೆಗೆಯೋದು ಮತ್ತು ಮುಚ್ಚೋದು, ಈ ರೀತಿ ಸಾಧ್ಯ ಇದ್ದಷ್ಟು ಮಾಡಿ. ಆದ್ದರಿಂದ ಅದೇ ರೀತಿ ಈ ರೀತಿ ಕಣ್ಣಿನ ವ್ಯಾಯಾಮವನ್ನು ನಾವು ಮಾಡ್ಬೋದು. ಇದರಿಂದ ಕಣ್ಣಿಗೆ ಚುರುಕಾಗಿ ಕಣ್ಣಿನಲ್ಲಿ ಏನಾಗ್ತದೆ, ರಕ್ತ ಸಂಚಾರ ಸುಲಭವಾಗಿ ಆಗ್ತದೆ. ಆದ್ದರಿಂದ ಮಬ್ಬಾದ ಬೆಳಕಿನಲ್ಲಿ ಯಾರೂ ಓದಬೇಡ್ರಿ, ಆದಷ್ಟು ಬೆಳಕಿನಲ್ಲಿ ಓದಿರಿ. ಅತಿಯಾದ ಬೆಳಕಿನಲ್ಲೂ ಕೂಡ ಓದಬಾರ್ದು. ನೋಡಿ, ಕಣ್ಣಿನಲ್ಲಿ 1 ಮೀಟ್ರ್ ಅಂತರದಷ್ಟು ಇಟ್ಟು ಓದಬೇಕು. ಕಣ್ಣಿಗೆ ಅತಿ ಹತ್ತಿರವಾಗಿ ಹಿಡ್ಕೊಂಡು ಓದಬಾರ್ದು, ಅತಿ ದೂರ ಹಿಡ್ಕೊಂಡು ಓದಬಾರ್ದು. ಕಣ್ಣಿಗೆ ಆಯಾಸವಾದ ಓದೋದನ್ನು ನಿಲ್ಲಿಸಬೇಕು. ಇವತ್ತು ಕಂಪ್ಯೂಟರ್ ಮುಂದೆ ಕೆಲಸ ಮಾಡ್ತಾ ಇರ್ತೀರಿ, ಅಲ್ಲಿ ಕಣ್ಣಿಗೆ ತ್ರಾಸಾದರೆ ಒಂದು 10 ನಿಮಿಷ ಕಣ್ಣಿನ ಮೇಲೆ ಹೆಬ್ಬಳ್ಳಿಂದ ಒತ್ಕೊಂಡ್ಬಿಟ್ಟು ಅದರಿಂದ ಕಣ್ಣಿಗೆ ವಿಶ್ರಾಂತಿ ಸಿಗುತ್ತದೆ. ಮತ್ತು ಕೈಗಳನ್ನು ತಿಕ್ಕೊಂಡ್ಬಿಟ್ಟು ಕಣ್ಣಿನ ಮೇಲೆ ಇಟ್ಕೊಳ್ಳಿ, ಅಂಗೈಯನ್ನು ತಿಕ್ಕೊಂಡ್ಬಿಟ್ಟು. ಇದರಿಂದ ಕಣ್ಣಿಗೆ ಒಂದು ಉತ್ತಮವಾದ ವಿಶ್ರಾಂತಿ ಸಿಗುತ್ತದೆ ಅಂತ ಹೇಳ್ತಾ, ಆದ್ದರಿಂದ ಕಣ್ಣು ಮನುಷ್ಯನ ಅತ್ಯಂತ ಪ್ರಮುಖವಾದ ಅಂಗಗಳಲ್ಲಿ ಒಂದು. ಆದ್ದರಿಂದ ಕಣ್ಣನ್ನು ರಕ್ಷಣೆ ಮಾಡಿಕೊಳ್ಳ್ರಿ. ಮತ್ತೆಲ್ಲರಿಗೂ ತಮಗೆ ಶುಭ ಶುಕ್ರವಾರ, ಶುಭ ಮುಂಜಾನೆ. ಆರೋಗ್ಯದ ಕಡೆ ಲಕ್ಷ್ಯ ಕೊಡ್ರಿ. ಕಣ್ಣು ಇದ್ದರೆ ಜಗತ್ತು. ಆದ್ದರಿಂದ ಕಣ್ಣಿನ ರಕ್ಷಣೆ ನಮ್ಮ ಆರೋಗ್ಯದಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ನಾವು ವಹಿಸಬೇಕು, ಕಣ್ಣಿನ ರಕ್ಷಣೆಯಲ್ಲಿ.